ಸ್ನೇಹಿತರೆ ನಮಸ್ತೆ. ನಾನು ಬೆನ್ನಗಟ್ಟ ಭರತ್. ಏನು ನಿನ್ನೆ ಕಾಂಗ್ರೆಸ್ಸಿನ ಯಾರೋ ಕಾರ್ಯಕರ್ತರು ವಿಜಯ ನರಸಿಂಹ ಅಂತೇಳಿ ಊಡಿ ವಿಜಯಣ್ಣವ್ರ ಬಗ್ಗೆ ಮಾತಾಡಿದ್ದಾರೆ. ವಿಜಯ ನರಸಿಂಹ ಅವರೇ ನಮಸ್ತೆ, ಚೆನ್ನಾಗಿದ್ದೀರಾ? ಅಣ್ಣ, ನೀವೊಂದು ಮಾತಾಡಿದ್ದೀರ ಗಣೇಶ ಹಬ್ಬದ ಬಗ್ಗೆ. ಎಲೆಕ್ಷನ್ ಬಂದಾಗ ಮಾತ್ರ ಗಣೇಶ ಕೊಡ್ತಾರೆ, ಯಾವುದೋ ಧರ್ಮದ ಬಗ್ಗೆ ನಿಂತ್ಕೊಳ್ತಾರೆ, ಧರ್ಮನ ಅಡ್ಡಿ ಇಟ್ಕೊಂಡು ರಾಜಕೀಯ ಮಾಡ್ತಾರೆ ಅಂತೇಳಿ ಕೆಲವು ಮಾತುಗಳನ್ನು ನೀವು ಮಾತಾಡ್ತಾ ಇದ್ದೀರಾ. ದಯವಿಟ್ಟು ಮಾತಾಡೋಕ್ಕಿಂತ ಮುಂಚೆ ಪದ ಬಳಕೆ, ಆ ಪದ ಮಾತಾಡೋದು ಸರಿಯಾಗಿದೆಯಾ ಇಲ್ವಾ, ವಿಚಾರ ಸೂಕ್ತವಾಗಿದೆಯಾ ಇಲ್ವಾ, ಜನ ಇದನ್ನ ಜೀರ್ಣ ಮಾಡ್ಕೊಳ್ತಾರ ಇಲ್ವಾ, ಅದರಿಂದ ನಿಮ್ಗೇನಾದರೂ ಒಳ್ಳೆತನ ಸಿಗುತ್ತಾ ಇಲ್ವೋ ಅನ್ನೋದನ್ನು ಯೋಚನೆ ಮಾಡಿ ಮಾತಾಡಿ. ಯೋಚನೆ ಇಲ್ಲದೆ ಮಾತಾಡುವಂತಹ ಮಾತು ಸಮಾಜವನ್ನ ಒಡೆಯುವಂತ ಮಾತಾಗುತ್ತದೆ. ಏನು ಹೇಳಿ? ಯೋಚನೆ ಇಲ್ಲದಂತ ಮಾತು ಸಮಾಜವನ್ನ ಒಡೆಯುವಂತ ಮಾತಾಗುತ್ತದೆ. ನಾವೆಲ್ಲರೂ ಸಮಾಜವನ್ನ ಕಟ್ಟುವ ಜನಾಂಗದಲ್ಲಿ ಹುಟ್ಟಿದ್ದೀವಿ, ಸಮಾಜವನ್ನು ಕಟ್ಟುವ ಜನಾಂಗದಲ್ಲಿ ಹುಟ್ಟಿದ್ದೀವಿ. ಕಟ್ಟುವ ಕೆಲಸ ಮಾಡಬೇಕೇ ಹೊರತು ಒಡೆದಾಕುವ ಮನಸ್ಥಿತಿಯನ್ನು ನಾವು ಇರಬಾರದು. ವಿಜಯ ನರಸಿಂಹ ಅವರೇ, ರಾಜಕೀಯ ಬಂದಾಗ ಗಣೇಶ ಕೊಡ್ತಾರಂತ ನೀವು ಹೇಳ್ತಾ ಇದ್ದೀರಾ ರೀ, ಹೋಗಿ ಮನೆ ಹತ್ರ ನೋಡ್ರಿ. ಪ್ರತಿನಿತ್ಯ 1 ವಾರದಿಂದ 500ರಿಂದ 1000 ಜನ ಪ್ರತಿನಿತ್ಯ ನಿಂತ್ಕೊಳ್ತಾ ಇದ್ದಾರೆ ರೀ. ಗಣೇಶ ಕೊಡದೆ ಇರ್ಬೋದು, ಆದರೆ ಗಣೇಶ ಹಬ್ಬಕ್ಕೆ ಏನು ಮೂಲಭೂತ ಸೌಕರ್ಯಗಳು ಬೇಕು ಅದನ್ನ ಒದಗಿಸ್ಕೊಳ್ಳೋದಕ್ಕೆ ಮಕ್ಕಳಿಗೆ, ಮಾಲೂರಿನ ಜನತೆಗೆ ಏನು ಸಹಾಯ ಮಾಡಬೇಕಾಗಿದೆ ಅನ್ನೋದನ್ನ ಅವ್ರು ಮಾಡ್ತಾ ಇದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ ರೀ, ಪ್ರತಿನಿತ್ಯ 500ರಿಂದ 1000 ಜನ ನಿಂತ್ಕೊಳ್ತಾ ಇದ್ದಾರೆ ಮನೆ ಹತ್ರ. ಹಣ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಕಳೆದ ಬಾರಿನೇ ನೀವು MLA ಆಗ್ಬೇಕಾಗಿತ್ತು, ಏನೋ ನಮ್ಮ ದುರದೃಷ್ಟನೋ ಯಾರೋ ಆಗ್ಬಿಟ್ರು ಅಂತೇಳಿ ಬೇಡ್ತಾ ಇದ್ದಾರೆ. ಮಳೆರಾಯನ ರೈತ ಹೆಂಗ್ ಬೇಡ್ತಾ ಇದ್ದಾನೆ, ಆ ರೀತಿ ಮಾಲೂರಿನ ಜನತೆ ಊಡಿ ವಿಜಯ್ ಕುಮಾರ್ ಅವ್ರನ್ನ ಬೇಡ್ತಾ ಇದ್ದಾರೆ. ಯಾವತ್ತು 2028 ಬರುವುದು, ನಿಮ್ಮನ್ನ MLA ಮಾಡೋದು, ನಿಮ್ಮಂತ ಜನನಾಯಕರನ್ನ, ನಿಮ್ಮಂತ ನಿಷ್ಕಲ್ಮಶ ಸೇವೆ ಮಾಡುವಂತಹ ಮನುಷ್ಯನನ್ನ ನಾವು ಕಳೆದ ಚುನಾವಣೆಯಲ್ಲಿ ಕೆಲವೇ ಪಾಯಿಂಟ್ಗಳಲ್ಲಿ ನಾವು ಕಳ್ಕೊಬಿಟ್ರಿ. ಆದರೆ ಮುಂದಿನ ದಿನಗಳಲ್ಲಿ ನಾವು ನಿಮ್ಮನ್ನ ಈ ಒಂದು ತಾಲೂಕಿನ MLA ಮಾಡೇ ಮಾಡ್ತೀವಿ. ನಿಮ್ಮಂಥವ್ರಿಗೆ ತಾಲೂಕಿಗೆ ಅವಶ್ಯಕತೆ ಇದೆ. ಈ ಭ್ರಷ್ಟಾಚಾರನ ನಿರ್ಮೂಲನೆ ಮಾಡಬೇಕಂದ್ರೆ ನಿಮ್ಮಂತ ನಿಷ್ಠಾವಂತ ನಾಯಕ ಬೇಕೇ ಬೇಕಂತೇಳಿ ಜನ ಕೊಂಡಾಡ್ತಾ ಇದ್ದಾರೆ. ಮತ್ತೊಂದು ಮಾತು, ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದೀರಾ ರೀ. ನಿಮ್ಮ ಶಾಸಕರು ಏನು ಮಾತಾಡ್ತಾ ಇದ್ದೀರಾ, ಕಾಂಗ್ರೆಸ್ಸಿನ ಯಾರ ಮುಖಂಡರೋ ಇಲ್ಲ ಕಾರ್ಯಕರ್ತರೋ ನಿಮಗೆ ಗೊತ್ತಿರಬೇಕದು. ನಾನು ಏನೋ ಒಂದು ಕಾರ್ಯಕರ್ತರ ಅನ್ಕೊಂಡಿರ್ತೀನಿ. ನಾನು ಏನು ನೀವು ಮಾತಾಡ್ತಾ ಇರೋ ಉದ್ದೇಶ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದೀರಾ. ನಿಮ್ಮ ಶಾಸಕರು ಮಸೀದಿಗೆ ಹೋಗ್ಬೋದು, ದೇವಸ್ಥಾನಕ್ಕೆ ಹೋಗ್ಬೋದು, ಚರ್ಚ್ಗೆ ಹೋಗ್ಬೋದು, ಊರ ಹಬ್ಬ ಮಾಡ್ಬೋದು, ಯಾವುದೋ ಬಂಡಿದೇವರ ಅಂತೇಳಿ 1000 ಜನ ಕೂಟ ಹಾಕುವಂತ ವ್ಯವಸ್ಥೆಗಳು ಮಾಡ್ಬೋದು. ಧರ್ಮನ ಅಡ್ಡ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಊಡಿ ವಿಜಯ್ ಕುಮಾರ್. ಹಾಗಾದ್ರೆ ನೀವು ಹೋಗುವಂತಹ ದೇವಸ್ಥಾನ ಯಾವ ಧರ್ಮದ್ದು? ನೀವು ಹೋಗುವಂತ ಮಸೀದಿಗಳು ಯಾವ ಧರ್ಮದ್ದು? ನೀವು ಹೋಗುವಂತ ಚರ್ಚ್ಗಳು ಯಾವ ಧರ್ಮದ್ದು? ವಿಜಯ ನರಸಿಂಹ ಅವರೇ, ಮಾತಾಡೋದಕ್ಕಿಂತ ಮುನ್ನ ನಾವೇನು ಮಾತಾಡ್ತಾ ಇದ್ದೀವಿ, ಸಮಾಜಕ್ಕೆ ಏನು ನಾವು ಸಂದೇಶ ಸಾರ್ತಾ ಇದ್ದೀವಿ ಅನ್ನೋದನ್ನ ಯೋಚನೆ ಮಾಡಿ ಮಾತಾಡಬೇಕು. ನಿಮ್ಮ ಶಾಸಕರ ವಿರುದ್ಧ ನಾವು ಮಾತಾಡೋದಿಲ್ಲ, ಆ ಅವಶ್ಯಕತೆನೂ ಇಲ್ಲ. ನಾವೊಬ್ಬರ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಅವರು ನಿಷ್ಠಾವಂತರಾಗಿರ್ಬೇಕು. ಅವಾಗೇ ಈ ಬೆನ್ನಗಟ್ಟ ಭರತ್ ಅನ್ನೋ ಹುಡುಗ ಮಾತಾಡೋದು. ಆದರೆ ಇವತ್ತು ನಾನು ಒಂದು ಊಡಿ ವಿಜಯ್ ಕುಮಾರ್ ಅವರ ಅಭಿಮಾನಿಯಾಗಿ ಮಾತಾಡ್ತಾ ಇದ್ದೀನಿ, ಅವರ ಸೇವೆಯನ್ನ ಗುರುತಿಸಿ ಮಾತಾಡ್ತಾ ಇದ್ದೀನಿ. ಜನರು ಏನು ಗುರುತಿಸಿದ್ದಾರೆ ಅದನ್ನೇ ನಾವು ಗುರುತಿಸಿ ಮಾತಾಡ್ತಾ ಇದ್ದೀವಿ. ಮಾಲೂರು ತಾಲೂಕಲ್ಲಿ ಭ್ರಷ್ಟಾಚಾರ ತಾಂಡ ರುದ್ರ ತಾಂಡ ಆಡ್ತಾ ಇದ್ದಾರೆ. ಪ್ರತಿಯೊಂದು ಆಫೀಸಲ್ಲೂ ಭ್ರಷ್ಟಾಚಾರ. ನಿಜವಾದ ಕಷ್ಟದಲ್ಲಿರುವಂತಹ ರೈತರಿಗೆ, ಕಾರ್ಮಿಕರಿಗೆ, ಕಟ್ಟಡ ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಪ್ರತಿನಿತ್ಯ ಹಿಂಸೆನೆ ಕಣ್ರಿ.
ನಿಮ್ಮ ಶಾಸಕರ ಬಗ್ಗೆ ನೀವು ಹೊಗಳ್ಕೋಬೇಕಂದ್ರೆ ಹೊಗಳ್ಕೊಳ್ಳಿ. ಆದರೆ ಯಾರೋ ತಾಲೂಕಿಗೆ ಬಂದು ನಮ್ಮ ಜನ, ನಮ್ಮ ಮಾಲೂರು, ಇದು ನಮ್ಮ ತಾಯಿಯ ನಾಡು ಅಂತೇಳಿ ಸಾವಿರಾರು ಜನಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಮಾಲೂರು ತಾಲೂಕನ್ನ ಅಭಿವೃದ್ಧಿ ಮಾಡಬೇಕಂತ ಕನಸು ಕಟ್ಕೊಂಡಿದ್ದಾರೆ. ಆ ಕನಸನ್ನ ನನಸು ಮಾಡಲೇಬೇಕಂತೇಳಿ ಅವರು ನಿಂತಿದ್ದಾರೆ. ಯಾರೋ ಮಾಲೂರು ದಿನ ಅಭಿವೃದ್ಧಿ ಮಾಡಲಿ ಅಂತೇಳಿ ಬಯಸೋದು ಬಿಟ್ಟು ಯಾವುದೋ ಗುಲಾಮಗಿರಿ ಪದ್ಧತಿಯಲ್ಲಿ ಬದುಕುವಂಥ ವ್ಯವಸ್ಥೆಗೆ ಬಂದ್ಬಿಟ್ಟಿದ್ರಲ್ರಿ ವಿಜಯ ನರಸಿಂಹ ಅವರೇ. ದಯವಿಟ್ಟು ಹೇಳ್ತೀನಿ, ನೀವು ಚೆನ್ನಾಗಿರಿ, ನಿಮ್ಮ ಬೆಂಬಲಿಗರು ಚೆನ್ನಾಗಿರಿ, ನಿಮ್ಮ ಮನೆಯವರು ಚೆನ್ನಾಗಿರಲಿ, 100 ವರ್ಷ ಕಾಲ ಸುಖವಾಗಿರಿ. ಆದರೆ ಒಳ್ಳೆಯದು ಮಾಡುವಂತಹ ವ್ಯಕ್ತಿಗಳ ಬಗ್ಗೆ ದಯವಿಟ್ಟು ಮಾತಾಡಬೇಡಿ. ನೀವು ಕೆಟ್ಟದ್ದಂತೂ ಮಾಡಬೇಡಿ, ಆದರೆ ಮಾಡ್ತಾ ಇರೋದೇ ಅದನ್ನೇ ಶಾಸಕರು. ಸದ್ಯಕ್ಕೆ ನಾನು ಹೇಳೋದೇನೆ ಅಂದರೆ, ನಿಮ್ಮ ಕೈಲಿ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದ್ರೂ ಸುಮ್ಮನೆ ಇರಿ, ಇಲ್ಲ ಕೆಟ್ಟದ್ದು ಮಾಡೋಕ್ಕಾಗಿಲ್ಲ ಅಂದ್ರೂ ಸುಮ್ಮನೆ ಇದ್ಬಿಡಿ. ಅದನ್ನು ಬಿಟ್ಟು ಇಲ್ಲ ಸಲ್ಲದ ಆರೋಪಗಳನ್ನು ಒಳ್ಳೆಯ ವ್ಯಕ್ತಿಗಳ ಮೇಲೆ ಮಸಿ ಬಳಿಯುವಂಥ ಕೆಲಸ ಮಾಡಿದರೆ ಮಸಿ ಬಳಿದು ಬಿಟ್ಟು ಬರ್ಬೋದು ಅಷ್ಟೇ, ಯಾವುದೋ ಒಂದು ಪೋಸ್ಟ್ಗೋ ಬ್ಯಾನರ್ಗೋ. ಆದರೆ ಆ ಮಸಿ ಬಳಿದಿರೋರು ಯಾರು ಅಂತೇಳಿ ಲಕ್ಷಾಂತರ ಜನ ನೋಡ್ತಾರೆ, ಸಾವಿರಾರು ಜನ ಮತದಾರರು ನೋಡ್ತಾರೆ. ಮಸಿ ಯಾರು ಬಳಿತಾ ಇದ್ದಾರೆ ಅಂತೇಳಿ ಬಳಸ್ಕೊಂಡವ್ರಿಗೆ ಅನ್ಯಾಯ ಆಗಲ್ಲ, ಬಳಸಿದವನು ಏನು ಉದ್ದೇಶಕ್ಕೆ ಬಳಸಿದ ಅಂತೇಳಿ ಜನ ತೀರ್ಮಾನ ಮಾಡ್ತಾರೆ. ಈಗಾದರೂ ಅಷ್ಟೋ ಇಷ್ಟೋ ಎಲ್ಲೋ ನಿಮ್ಮ ಕಾರ್ಯಕರ್ತರ ಹತ್ರ ನಮ್ಮ ಶಾಸಕರು ಅನ್ನೋ ಒಂದು ಗೌರವ ಇದೆ, ಅದನ್ನ ಉಳಿಸ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಅದನ್ನು ಕಳ್ಕೋಬೇಡಿ. ನಿಮ್ಮ ಸಹಪಾಠಿಗಳು ಒಬ್ಬೊಬ್ಬರೇ ಫೋನ್ ಮಾಡಿ ಪಂಚಾಯಿತಿಗಳಲ್ಲಿ, ಅಣ್ಣ ನಾನು ಉಡಿ ವಿಜಯಕುಮಾರ್ ಜೊತೆ ಬರಬೇಕು, ಅಯ್ಯೋ ಈ ಶಾಸಕರ ಹತ್ರ ಆಗ್ತಾ ಇಲ್ಲ, ಅಯ್ಯೋ ಇವ್ರ ಹತ್ರ ಆಗ್ತಾ ಇಲ್ಲ, ಅಯ್ಯೋ ಶಾಸಕನ ಮಗನ ಹತ್ರ ಆಗ್ತಾ ಇಲ್ಲ ಅಂತೇಳಿ ಮಾತಾಡ್ತಾ ಇದ್ದಾರೆ. ಆದರೆ ನಾವು ಹೇಳ್ತಿರೋದು ಒಂದೇ, ನ್ಯಾಯದ ಪರ ನಿಲ್ಲಿ, ಅನ್ಯಾಯವನ್ನ ಅಂತ್ಯ ಮಾಡಿ. ನ್ಯಾಯದ ಪರ ನಿಲ್ಲಿ, ಅನ್ಯಾಯವನ್ನ ಅಂತ್ಯ ಮಾಡಿ ಅಂತೇಳಿ ನಾವು ತಿಳಿಸ್ತಾ ಇದ್ದೀವಿ ಜನರಿಗೆ. ಧರ್ಮದ ಪರ ಇರಬೇಕಾಗಿರೋ ಕರ್ತವ್ಯ ಭಾರತ ದೇಶದಲ್ಲಿ ಇರುವಂತಹ ಆ ಧರ್ಮವನ್ನು ಇಷ್ಟಪಡುವಂತಹ ಪ್ರತಿಯೊಬ್ಬರಿಗೂ ಧರ್ಮದ ಪರ ನಿಲ್ಲಬೇಕು ಅನ್ನೋ ಮನೋಭಾವ ಇರ್ತದೆ. ಅವರವರ ಧರ್ಮ ಅವರವರಿಗೆ ಸೇರಿದ್ದು. ಅದರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಂದು ಸಮಾಜವನ್ನು ಒಡೆದಾಕುವಂಥ ಮಾತುಗಳನ್ನು ಮಾತಾಡೋದು ಬೇಡ. ಪ್ರತಿಯೊಬ್ಬರು ತನ್ನ ಆತ್ಮಗೌರವಕ್ಕೆ ಏನು ಮಾಡಬೇಕಾಗಿದೆಯೋ, ಅವ್ರು ಯಾವ ಧರ್ಮನ ಪೂಜೆ ಮಾಡಬೇಕಾಗಿದೆ, ಯಾವ ದೇವರನ್ನ ಪೂಜೆ ಮಾಡಬೇಕಾಗಿದೆ, ಯಾರನ್ನ ಭಕ್ತಿಯಿಂದ ಗೌರವಿಸಬೇಕಾಗಿದೆ ಅನ್ನೋದು ಅವರವರ ಸ್ವಂತ ಹಿತಾಸಕ್ತಿಗೆ ಬಿಟ್ಬಿಡೋಣ. ನೀವು ಶಾಸಕರ ಬೆಂಬಲಿಗರು, ನಾವು ಉಡಿ ವಿಜಯಕುಮಾರ್ ಅವರ ಬೆಂಬಲಿಗರು. ಇಲ್ಲಿ ಒಂದು ಚಾಲೆಂಜ್ ಹಾಕೋಣ, ಅವರಿಬ್ಬರು ಸಮಾಜಕ್ಕೆ ಕೊಡುಗೆ ಕೊಡಲಿ. ಮುಂದಿನ ಚುನಾವಣೆಯಲ್ಲಿ ಜನರ ತೀರ್ಮಾನ ಮಾಡ್ತಾರೆ. ನಿಮ್ಮ ಕೆಲಸ ನೀವು ಮಾಡಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಅದನ್ನ ಬಿಟ್ಟು ಅಪಪ್ರಚಾರ, ಏನೋ ಅಪಪ್ರಚಾರ ಮಾಡೋದು ಬೇಡ. ಮಕ್ಕಳಿರ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳು, ಬೆಳೆಯೋ ಮಕ್ಕಳಿದ್ದಾರೆ, 10 ವರ್ಷ 12 ವರ್ಷ 15 ವರ್ಷ 16 ವರ್ಷ ಮಕ್ಕಳಿರ್ತಾರೆ. ಆ ಮಕ್ಕಳು ಇಂಥ ವಿಡಿಯೋಗಳನ್ನು ನೋಡಿದಾಗ ಸಮಾಜದಲ್ಲಿ ತುಂಬಾ ಅನ್ಯಾಯಕ್ಕೆ ಒಳಗಾಗ್ತಾರೆ, ತುಂಬಾ ಭ್ರಷ್ಟಾಚಾರಕ್ಕೆ ತುತ್ತಾಗ್ತಾರೆ ಮಕ್ಕಳು. ನಾವು ದೊಡ್ಡವರಾಗಿ ಸಮಾಜದಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಸಾರಬೇಕನ್ನೋ ಒಂದು ಸ್ಥಾನಮಾನಗಳಲ್ಲಿ ಕೂತ್ಕೊಂಡಾಗ ಒಳ್ಳೆಯ ವಿಚಾರವನ್ನು ಮಾತ್ರ ಮಕ್ಕಳಿಗೆ ನಾವು ತಿಳಿಸ್ಬೇಕೆ ಹೊರತು ಒಬ್ಬರ ಮೇಲೆ ಒಬ್ಬರನ್ನ ಎತ್ತು ಕಟ್ಟುವ ಕೆಲಸವನ್ನ ಯಾವತ್ತೂ ಮಾಡಬಾರ್ದು. ವಿಜಯ ನರಸಿಂಹ ಅವರೇ, ನೀವು ಕಾಂಗ್ರೆಸ್ ಅವರೇ ಆಗಿರಿ, ಮುಂದಿನ ದಿನಗಳಲ್ಲಿ ಜನರ ತೀರ್ಮಾನ ಮಾಡಿದ್ರೆ ತೀರ್ಮಾನ ತಗೊಳ್ಳಿ, ನಮಗೇನು ಅಭ್ಯಂತರ ಇಲ್ಲ. ಆದರೆ ಶಾಸಕರು ರಾಜಕೀಯದಲ್ಲೇ ಗಣೇಶ ಕೊಟ್ಟರು, ಇವತ್ತು ಕೊಟ್ಟಿಲ್ಲ, ನೀವು ನೋಡಿದ್ದೀರೇನ್ರಿ? ಬಂದು ಮನೆ ಹತ್ರ ಕುತ್ಕೊಳ್ರಿ ಒಂದು 5 ನಿಮಿಷ, ಇಲ್ಲಾಂದ್ರೆ ಬನ್ರಿ ವಿಡಿಯೋಸ್ ಕೊಡ್ತೀನಿ, ಬನ್ರಿ ಎಷ್ಟು ಬೇಕು ಪ್ರೂಫ್ ಕೊಡ್ತೇನೆ. ಬೇಡ, ಉಡಿ ವಿಜಯಕುಮಾರ್ ಅವರ ಬೆಳವಣಿಗೆಯನ್ನ ಸಹಿಸ್ಕೊಳ್ಳಕ್ಕೆ ಆಗ್ತಾ ಇಲ್ವಲ್ರಿ ನಿಮ್ಮ ಕೈಯಲ್ಲಿ. ಅವ್ರನ್ನ ಜನ ಇಷ್ಟಪಡ್ತಾ ಇರೋದನ್ನ ನೋಡಿ ಸಹಿಸ್ಕೊಳಕ್ ಆಗ್ತಾ ಇಲ್ಲಲ್ರಿ ನಿಮ್ಮ ಕೈಯಲ್ಲಿ. ಶಾಸಕರು ಆರಾಮಾಗಿದ್ದಾರೆ, ಅವ್ರ ಮಕ್ಕಳು ಆರಾಮಾಗಿದ್ದಾರೆ, ನಿಮ್ಗೇನ್ರಿ ಬಂದಿರೋದು? ನಾವು ಆರಾಮಾಗಿದ್ದೀವಿ. ನಾನು ಮಾತಾಡ್ತಾ ಇರೋದು ಒಂದೇ, ಇಲ್ಲದೆ
ಯೋಚನೆಗೆ ಬರುವಂತಹ ವಿಚಾರಗಳನ್ನು ಜನಗಳ ಕಿವಿಗೆ ಹಾಕಬೇಡಿ. ಯಾರು ತಪ್ಪು ಮಾಡ್ತಾ ಇದ್ದಾರೆ, ಯಾರು ನಿಜವಾಗ್ಲೂ ಅನ್ಯಾಯ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಮಾತಾಡಿ. ನಿಮಗೂ ಕೂಡ ನಾನು ವಿಜಯ ನರಸಿಂಹ ಅವರೇ ಸೆಲ್ಯೂಟ್ ಹೊಡಿತೀನಿ. ಆದರೆ ಒಳ್ಳೆತನಕ್ಕೆ ಮಸಿ ಬಳಿಯ ಕೆಲಸ ಮಾಡಿದರೆ ನೀವು ಒಬ್ರಿಗೆ ಬಳಿಬೋದು, ಆದರೆ ನಿಮಗೆ ಲಕ್ಷಾಂತರ ಜನ ಬಳಿಯೋದಕ್ಕೆ ಆಲ್ರೆಡಿ ಎಚ್ಚೆತ್ಕೊಂಡಿದ್ದಾರೆ. ಬೇಡ, ನಾವು ಮಸಿ ಬಳಿಯುವಂಥದ್ದು ನಿಮ್ಗೆ ಹಾಕೋದು ಬೇಡ. ನೀವು ಚೆನ್ನಾಗಿರಿ, ನಿಮಗಂತೂ ನಾವು ಮಸಿ ಬಳಿಯಲ್ಲ. ಜನರ ತೀರ್ಮಾನವೇ ಈ ಭಾರತ ದೇಶದಲ್ಲಿ ಅಂತಿಮ ತೀರ್ಮಾನ ಆಗುತ್ತೆ. ಮತದಾರರ ನಿರ್ಧಾರ ಮಾಲೂರು ತಾಲೂಕಿನ ಮುಂದಿನ ಚುನಾವಣೆ ನಿರ್ಧಾರ ಹಾಗೇ ಆಗುತ್ತೆ. ಅವ್ರು ತೀರ್ಮಾನ ಮಾಡ್ತಾರೆ. ನಿಮ್ಮ ಕೆಲಸ ನೀವು ಮಾಡಿ, ನಮ್ಮ ಕೆಲಸ ನಾವು ಮಾಡೋಣ. ಅದನ್ನು ಬಿಟ್ಟು ವಿಜಯ್ ಕುಮಾರ್ ಅವರು ಧರ್ಮದ ಬಗ್ಗೆ ಮಾತಾಡಿದ್ರಂತೆ, ಧರ್ಮನ ಇಟ್ಕೊಂಡು ರಾಜಕೀಯ ಮಾಡಿದ್ರಂತೆ. ನೀವೇನು ಯಾವ ದೇವಸ್ಥಾನಕ್ಕೆ ಹೋಗೋದಿಲ್ಲ, ಹಣೆಯಲ್ಲಿ ಕುಂಕುಮ ಇಡೋದಿಲ್ಲ, ಕೇಸರಿ ಶಾಲೆಗಳು ಆಗೋದಿಲ್ಲ, ದೇವರ ಮಾತು ಮಾತಾಡೋದೇ ಇಲ್ಲ, ಮಸೀದಿಗಳ ಕೈ ಮುಗಿಯೋದೇ ಇಲ್ಲ, ಏನೂ ನೀವು ಮಾತಾಡ್ತಾ ಇಲ್ಲ. ಬರೀ ಮತ ಹಾಕಿ ಸೇವೆ ಮಾಡಿದ್ದೀವಿ, ಮತ ಹಾಕಿ ಸೇವೆ ಮಾಡಿದ್ದೀವಿ, ಇಷ್ಟೇ ಇದ್ದೀರಾ ನೀವು. ನೀವು ಪ್ರತಿಯೊಂದು ಧರ್ಮದ ಬಗ್ಗೆ ಕಾಳಜಿ ವಹಿಸ್ಕೊಂಡಿದ್ದೀರ. ನೀವು ಗೌರವಿಸ್ತಾ ಇದ್ದೀರಾ. ಭಾರತ ದೇಶದಲ್ಲಿರೋ ಸಂಸ್ಕೃತಿಯನ್ನ, ಧರ್ಮಗಳನ್ನ ಗೌರವಿಸ್ತಾ ಇದ್ದೀರಾ. ನೀವು ಗೌರವಿಸ್ತಾ ಇರುವಂತಹ ವಿಚಾರವನ್ನ ಇನ್ನೊಬ್ಬರು ಗೌರವಿಸಿದಾಗ ತಪ್ಪೇಕ್ರಿ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಮಾತಾಡೋಕೆ ಮುಂಚೆ ಅರ್ಥ ಮಾಡ್ಕೊಳ್ಳಿ. ನೀವು ಪ್ರತಿಯೊಂದು ದೇವರಿಗೂ ಬೆಲೆ ಕೊಡ್ತಾ ಇದ್ದೀರಾ, ದೇವಸ್ಥಾನಗಳು ನುಗ್ತಾ ಇದ್ದೀರಾ, ಪೂಜೆ ಮಾಡಿಸ್ತಾ ಇದ್ದೀರಾ, ಪೂಜಾರಿ ಕೊಡಂತ ಪ್ರಸಾದನ ಸೇವನೆ ಮಾಡ್ತಾ ಇದ್ದೀರಾ. ಆದ್ರೆ ಇನ್ನೊಬ್ರು ಯಾರೋ ಮಾಡ್ತಾ ಇದ್ದೀರಾ ಅಂದಾಗ ಅವ್ರ ಮೇಲೆ ಅಪ್ರಚಾರ ಯಾಕೆ ಮಾಡ್ತೀರಾ? ದಯವಿಟ್ಟು ಏನು ಈಗ ಮಾತಾಡಿರುವಂತಹ ವಿಜಯ ನರಸಿಂಹ ಅವರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಈ ಭಾರತ ದೇಶದಲ್ಲಿ ಸಂವಿಧಾನ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನ ಪ್ರತಿಯೊಬ್ಬರಿಗೂ ತನ್ನದೇ ಆದಂತಹ ವಾಕ್ ಸ್ವಾತಂತ್ರ್ಯದಲ್ಲಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅವರವರ ಧರ್ಮ, ಅವರವರ ಇಚ್ಛೆ, ಅವರವರ ಸ್ವಾಭಿಮಾನದಿಂದ ಅವ್ರು ಏನಾದರೂ ಮಾಡ್ಕೊಳ್ಳಿ. ನಮ್ಮ ಕೆಲಸ ಜನರ ಪರ ಸೇವೆ ಮಾಡಬೇಕು, ಜನರ ಪರ ಒಳ್ಳೆಯದಕ್ಕೆ ನಿಲ್ಲಬೇಕು, ಜನರ ಪರ ಜನಜಾಗೃತಿ ಮಾಡಬೇಕು.